ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ವಚನ ಪಿತಾಮಹ ಡಾಕ್ಟರ್ ಫೋಗು ಹಳಕಟ್ಟಿ ಅವರ 145ನೇ ಜನ್ಮದಿನ ಆಚರಣೆ. ಅಲ್ಪಸಂಖ್ಯಾತರಿಗೆ ಡಿಸಿಸಿ ಅಧ್ಯಕ್ಷ ಸ್ಥಾನ ನೀಡುವಂತೆ ಮುಸ್ಲಿಂ ಸಮುದಾಯದ ಮುಖಂಡರ ಒತ್ತಾಯ. ಇದೀಗ ವಾರ್ತೆಗಳ ವಿವರ. ವಚನ ಪಿತಾಮಹ ಡಾಕ್ಟರ್ ಫೋಗು ಹಳಕಟ್ಟಿ ಅವರ 145ನೇ ಜನ್ಮದಿನದ ಅಂಗವಾಗಿ ನಗರದ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಏರ್ಪಡಿಸಲಾಗಿದ್ದ ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆಯ ತೃತೀಯ ವಾರ್ಷಿಕೋತ್ಸವ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ವಚನ ಪಿತಾಮಹ ಡಾಕ್ಟರ್ ಫೋಗು ಹಳಕಟ್ಟಿ ಅವರ 145ನೇ ಜನ್ಮದಿನದ ಅಂಗವಾಗಿ ನಗರದ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಏರ್ಪಡಿಸಲಾಗಿದ್ದ ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆಯ ತೃತೀಯ ವಾರ್ಷಿಕೋತ್ಸವ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ಸಮಾರಂಭದಲ್ಲಿ ಭಾಗಿಯಾದ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಸಮಾರಂಭದಲ್ಲಿ ಭಾಗಿಯಾದ ಚಿಂತಕಿ ಮೀನಾಕ್ಷಿ ಬಾಳಿಯವರು ವಚನ ಪಿತಾಮಹ ಡಾಕ್ಟರ್ ಫೋಗು ಹಳಕಟ್ಟಿ ಅವರ ಜೀವನ ಸಾಧನೆ ಹಾಗೂ ವಚನ ಕ್ರಾಂತಿಯನ್ನು ಕೊಂಡಾಡಿದರು. ಕರ್ನಾಟಕದಲ್ಲಿ ವೀರಶೈವ ಮತ್ತು ಬ್ರಹ್ಮ ಅವರು ವೀರಶೈವ ಅನ್ನೋ ಶಬ್ದನೇ ಹೆಚ್ಚು ಬಳಸಿದ್ದಾರೆ. ಇವತ್ತು ನಾವು ಲಿಂಗಾಯತಿಕ ಚಳವಳಿಯ ಮೂಲಕ ಧುಮುಕಿದ್ದೇವೆ. ಇವತ್ತಿನ ಚಾರಿತ್ರಿಕ ಸಂದರ್ಭ ಬೇರೆ, ಇವತ್ತಿನ ತಾತ್ವಿಕ ಹಿನ್ನೆಲೆ ಮತ್ತು ನಮ್ಮ ತಿಳುವಳಿಕೆ, ನಮ್ಮ ಸ್ಪಷ್ಟತೆ ಬೇರೆ. ಅವತ್ತು ಉದ್ದಕ್ಕೂ ಅವರು ವೀರಶೈವ ಅನ್ನುವಂಥ ಪದವನ್ನೇ ಬಳಸಿದ್ದಾರೆ. ಅದು ಲಿಂಗಾಯತಕ್ಕೆ ಸಂವಾದಿಯಾಗಿಯೇ ಬಳಸಿದ್ದಾರೆ. ಇವತ್ತದು ತಾತ್ವಿಕವಾದಂಥ ವಿಷಯವಾಗಿ ನಮ್ಮ ಚರ್ಚೆಗೆ ಮುನ್ನೆಲೆ ಬರ್ತಾ ಇದೆ. ಅದು ಬೇರೆ ಮಾತು. ಅವರು ಏನು ಬರ್ಕೊಳ್ತಾರೆ ಅಂದರೆ, ಕರ್ನಾಟಕದಲ್ಲಿ ವೀರಶೈವ ಮತ್ತು ಬ್ರಾಹ್ಮಣ ಈ ಸಮಾಜದಲ್ಲಿ ಪರಸ್ಪರ ಹೋರಾಟಗಳು ಯಾವಾಗಲೂ ಇದ್ದದ್ದು ಕಂಡು ಬರ್ತದೆ. ಈ ಸ್ಥಿತಿಯು ಶಾಲಾ ಶಿಕ್ಷಕರಲ್ಲಿ ಕೂಡ ಇದ್ದದ್ದು ತಿಳಿಯುತ್ತದೆ. ನಮ್ಮ ಕ್ಲಾಸಿಗೆ ಬರುತ್ತಿದ್ದ ಒಬ್ಬ ಶಿಕ್ಷಕರು ತಮ್ಮ ಶಿಕ್ಷಣ ನಡೆಸುತ್ತಾ ಮಧ್ಯದಲ್ಲೇ ವೀರಶೈವ ಸಮಾಜದ ಮೇಲೆ ಟೀಕೆಗಳ ಸುರಿಮಳೆ ಸುರಿಸುತ್ತಿದ್ದರು. ಅವರು ವೀರಶೈವ ಸಮಾಜದಲ್ಲಿ ಪಂಡಿತರಾರೂ ಆಗಿ ಹೋಗಿಲ್ಲ. ವೀರಶೈವ ಸಮಾಜಕ್ಕೆ ವಾಗ್ಮಯವಿಲ್ಲ, ವಾಗ್ಮಯ ಸಾಹಿತ್ಯ ಇಲ್ಲ. ಅವರಲ್ಲಿ ಹಲಕೆಲ ಗ್ರಂಥಕರ್ತರು ಇದ್ದದ್ದು ಕಂಡು ಬಂದರು. ಅವರು ಮೊದಲು ಬ್ರಾಹ್ಮಣರಾಗಿದ್ದು ಹಿಂದೂಗಳೇ ಅವರು ವೀರಶೈವರಾದರು. ವೀರಶೈವರು ಮರಾಠರಂತೆ ಶೂರರಲ್ಲ, ರಾಜಕಾರಣಿಗಳಲ್ಲ, ಅವರು ರಾಜರಲ್ಲ. ಈಗ ಸ್ಕೂಲ್ನೊಳಗಿದ್ದಾಗ ಪಾಠ ಹೇಳ್ತಾ ಪ್ರತಿ ಸಲ ನಮ್ಮನ್ನು ಕಿವಿತಿದ್ರು ಅವರನ್ನು. ಸಮಾರಂಭದಲ್ಲಿ ಶಾಸಕರಾದ ಅಲಂಪ್ರಭು ಪಾಟೀಲ್, ಬಿಆರ್ ಪಾಟೀಲ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ದತ್ತಪ್ಪ ಸಾಂಗನೂರ್,
ಸಮಿತಿಯ ಆರ್ಜಿ ಶೆಟ್ಗಾರ್, ಗೌರವ ಅಧ್ಯಕ್ಷರಾದ ರವೀಂದ್ರ ಶಾಬಾದಿ, ಶರಣಪ್ಪ ಜನೆವರಿ, ಶಿವಲಿಂಗಪ್ಪ ಅಷ್ಟಗಿ ಸೇರಿದಂತೆ ಇತರರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕಲಬುರಗಿ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷ ಸ್ಥಾನವನ್ನು ಅಲ್ಪಸಂಖ್ಯಾತರ ಮುಸ್ಲಿಂ ಸಮುದಾಯಕ್ಕೆ ನೀಡಬೇಕೆಂದು ಜೇವರ್ಗಿ ಕಾಂಗ್ರೆಸ್ ಮುಖಂಡ ಅಬ್ದುಲ್ ರೆಹಮಾನ್ ಪಟೇಲ್ ಅವರು ಒತ್ತಾಯಿಸಿದ್ದಾರೆ. ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಜೇವರ್ಗಿ ತಾಲೂಕಿನಲ್ಲಿ ಸುಮಾರು 50 ವರ್ಷದಿಂದ ಮುಸ್ಲಿಂ ಸಮುದಾಯದವರು ಧರ್ಮ್ ಸಿಂಗ್ ಅವರಿಗೆ ಮತ್ತು ನಂತರ ಅವರ ಪುತ್ರ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ನಿರಂತರವಾಗಿ ಶಾಸಕರಿಂದ ಹಿಡಿದು ರಾಜ್ಯದ ಮುಖ್ಯಮಂತ್ರಿ ಆಗುವವರೆಗೆ ಅಲ್ಪಸಂಖ್ಯಾತರು ಸಂಪೂರ್ಣವಾಗಿ ಬೆಂಬಲಿಸಿದ್ದಾರೆ. ಅಲ್ಲದೆ ಕಲಬುರಗಿ ತಾಲೂಕು ಹಾಗೂ ಜಿಲ್ಲೆಯಲ್ಲಿ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುತ್ತಾ ಬಂದಿದೆ. ಹೀಗಾಗಿ ಮುಸ್ಲಿಂ ಸಮುದಾಯಕ್ಕೆ ಮೊದಲು ಆದ್ಯತೆಯನ್ನ ನೀಡಿ ಡಿಸಿಸಿ ಅಧ್ಯಕ್ಷ ಸ್ಥಾನವನ್ನ ನೀಡಬೇಕು ಎಂದು ಮನವಿ ಮಾಡಿದ್ದಾರೆ. ಮೂರಕ್ಕೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಸ್ತಿತ್ವ ಬಂದ ಮೇಲೆ ಅತಿ ಹೆಚ್ಚಿನ ಸ್ಥಾನ ಬರಲಾಕ ನಮ್ಮ ಮುಸ್ಲಿಂ ಸಮಾಜ ಕಾರಣ ಅನ್ನೋದು ಇಡೀ ಎಲ್ಲ ರಾಜ್ಯಕ್ಕೆ ಗೊತ್ತದ, ರಾಷ್ಟ್ರಕ್ಕೂ ಗೊತ್ತದ. ಆದರೆ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಜಗದೇವ್ ಗುತ್ತೇದಾರ್ ಅವರಿಗೆ MLC ಮಾಡಿದ ಮೇಲೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ನನ್ನ ಜಗದಲ್ಲಿ ಇನ್ನೊಬ್ಬರಿಗೆ ನೇಮಕ ಮಾಡಬೇಕಂತೂ ಸಂದೇಶ ಕಳಿಸ್ಯಾರ. ಭಾಳಷ್ಟು ಆಕಾಂಕ್ಷಿಗಳು ಕೇಳ್ಯಾರ. ನಾವು ಭೀ ನಮ್ಮ ಮುಸ್ಲಿಂ ಸಮಾಜ ವತಿಯಿಂದ ಜೇವರ್ಗಿ ತಾಲೂಕು ಒಬ್ಬರಿಗೆ ಸೀನಿಯರ್ ಯಾರಿಗಾರೆ ಮಾಡಿರಿ, ಒಬ್ಬರಿಗೆ ನೇಮಕ ಮಾಡಿರಿ ಅನ್ಕೇಸಿ ನಾವು ಹೈಕಮಾಂಡಕ್ಕೆ ಮನವಿ ಸಲ್ಲಿಸಿದ್ದೀವಿ. ಒಂದನೇದು. ಎರಡನೇದು, ಇವತ್ತು ಯಗ್ಬಾಲಮ್ಮ ಸರ್ಡಿಗೆ 25 ವರ್ಷಕ್ಕಿಂತ ಹೆಚ್ಚಾಯಿತು ಜಿಲ್ಲಾಧ್ಯಕ್ಷರಾಗಿದ್ದ ಮ್ಯಾಗ, ಮತ್ತು ಇವತ್ತಿಗೆ ಯಾರಿಗೂ ನೇಮಕ ಮಾಡಿಲ್ಲ. ಎರಡನೇದು, KPCC ಒಳಗೆ ಇಡೀ ಹೈದರಾಬಾದ್ ಕರ್ನಾಟಕನಾಗ ಒಬ್ಬರಿಗೆ ಮುಸಲ್ಮಾನರಿಗೆ ನೇಮಕ ಮಾಡಿಲ್ಲ. ಭಾಳ ದುಃಖ ಆಗ್ತದೆ. ಮತ ಹಾಕ್ಲಿಕ್ಕೆ ನಾವು ಶಾಸಕರಿಗೆ ಕೆಲಸ ಮಾಡ್ಲಿಕ್ಕೆ ಮುಸಲ್ಮಾನರು ಕಾರ್ಯಕರ್ತರು ಬೇಕು, ಓಟ್ ಹಾಕ್ಲಿಕ್ಕೆ ಬೇಕು. ಆದರೆ ಸ್ಥಾನಮಾನ ಕೊಡಲ್ಲ. ಏನು ಕೊಡಬೇಕಾದ್ರೂ ಜಿಲ್ಲಾದವರಿಗೆ ಹೆಡ್ ಕ್ವಾರ್ಟರ್ನಲ್ಲಿ ಇರೋವಂಥವ್ರಿಗೆ ನಾವು ಮನವಿ ಮಾಡ್ಕೋತೀವಿ, ಮುಸಲ್ಮಾನರಿಗೆ ಯಾಕೆ ಕಣ್ಣಿಗಡಿಸ್ಲಾಕತ್ತೀರಿ, ಅದರ ಸಲುವಾಗಿ ನಾವು ಮನವಿ ಪತ್ರ ಸಲ್ಲಿಸ್ತಾ ಇದ್ದೀವಿ. ಮೂರನೇದು, 8 ವರ್ಷ ಇತ್ತು ಶಾದಿ ಮೇಲೆ ಪೆಂಡಿಂಗ್ ಬಿದ್ದದ ಜೇವರ್ಗಿ ಒಳಗೆ, ಇನ್ನತನ ಕಂಪ್ಲೀಟ್ ಆಗಿಲ್ಲ. ಬೇರೆ ಎಲ್ಲ ಕೆಲಸಗಳು ಆಗ್ಯಾವ, ಬೇರೆ ಬೇರೆ ವಾಹನ, ಆದರೆ ನಮ್ಮ ಸಮಾಜದ ಅಷ್ಟೇ ಪೆಂಡಿಂಗ್ ಬಿದ್ದದ. ಜೇವರ್ಗಿ ಕ್ಷೇತ್ರದಿಂದ ರಾಜ್ಯದ ಮುಖ್ಯಮಂತ್ರಿ ಆದಂಥ ಧರ್ಮ್ ಸಿಂಗ್ ಸಾಹೇಬರು 8 ಬಾರಿ ಸ್ಪರ್ಧಿಸಿ 9ನೇ ಬಾರಿ ಸ್ಪರ್ಧಿಸಿ 8 ಬಾರಿ ಗೆದ್ದಿದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಯಾರ, ಅನೇಕ ಸಚಿವರಾಗಿ ಖಾತೆ ನಿಭಾಯಿಸ್ಯಾರ. ಆದರೆ ನಮ್ಮ ಸಮಾಜಕ್ಕೆ ಒಂದು ರಾಜ್ಯ ಮಟ್ಟಕ್ಕೆ ಗುರುತಿಸಿಲ್ಲ, ಭಾಳ ದುಃಖತ್ತು. ಇವತ್ತು ಅವ್ರ ಮಗ ಅಜಯ್ ಸಿಂಗ್ ಅವ್ರನ್ನೂ 3 ಬಾರಿ ಗೆದ್ದಾರ. ಒಂದು ಉನ್ನತ ಸ್ಥಾನ ಭೀಮಾವಳಿ ದಾಟಿ ನಮ್ಗೆ ತಂದಿಲ್ಲ ಜೇವರ್ಗಿ ಅವ್ರಿಗೆ, ಮುಸ್ಲಿಂ ಸಮಾಜಕ್ಕೆ. ಅಲ್ಲೇ ತಾಲೂಕಾದಾಗ ಬ್ಲ್ಯಾಕ್ ಪ್ರೆಸಿಡೆಂಟ್ ಮಾಡೋದು ಜೇವರ್ಗಿ ಒಳಗೆ, ಯಾವುದೇ ಟ್ರಿಬ್ಯುನಲ್ ಆಗಲಿ, ಮುನ್ಸಿಪಾಲ್ಟಿ ಆಗಲಿ, VSSN ಆಗಲಿ ಅವೇ ಮಾಡ್ಯಾರ. ಆದರೆ ಜಿಲ್ಲಾ ಮಟ್ಟದಲ್ಲಿನೂ ಮಾಡಿಲ್ಲ, ರಾಜ್ಯ ಮಟ್ಟದಲ್ಲಿನೂ ಗುರುತಿಸಿಲ್ಲ. ಅದರ ಸಲುವಾಗಿ ನಾವು ಜೇವರ್ಗಿ ಮತ್ತು ಯಡ್ರಾಮಿ ಬಿಲಾಗ್ದವರು, ಇಡೀ ತಾಲೂಕಾದ ಮುಸ್ಲಿಂ ಸಮಾಜದವರು ಮೊನ್ನೆ ಸಂಡೇ ದಿವಸ ರವಿವಾರ ಸಭೆ ಕರೆದು ಶನಿವಾರ ಸಭೆ ಕರೆದು ಒಮ್ಮತ್ತು ನಿಂತು ಹೋರಾಟ ಮಾಡಮ್. ನಾವು ದುಡ್ದಿದ್ದು ಕೂಲಿ ಕೇಳಮ್, ಸುಮ್ ಕುಂತ್ರೆ ಯಾರೂ ಕೊಡಲ್ಲ. ಈಗ ಮಗು ಆಗ್ತದ, ಅತ್ತ ಮೇಲೆ ತಾಯಿಗೆ ಗೊತ್ತಾಗ್ತದ, ಮಗುಗೆ ಹಸು ಆಗ್ಯದ ಅಂದ್ರೆ ತಾಯಿ ಹಾಲು ಕುಡಿಸ್ತದ. ಹಿಂಗೆ ನಾವು ಸುಮ್ ಕುಂತ್ರೆ ನಮ್ಗೆ ಅಧಿಕಾರ ಸಿಗಲ್ಲ, ನಮ್ಗೆ ನ್ಯಾಯ ಸಿಗಲ್ಲ. ಅದ್ರಗೋಸ್ಕರ ನಾವು ಈ ಮಟ್ಟಕ್ಕೆ ನಾವು ತೀರ್ಮಾನ ಮಾಡಿ ಈಗ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಪ್ರಿಯಾಂಕಾ ಖರ್ಗೆ ಅವರಿಗೆ ಮತ್ತು ರಾಜ್ಯ ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯ ಅವರಿಗೆ, ನಮ್ಮ ಸಮಾಜದ ಎಲ್ಲ ಶಾಸಕರಿಗೆ ಮತ್ತು ಮಂತ್ರಿಗಳಿಗೂ ಹೋಗಿ ಮನವಿ ಸಲ್ಲಿಸ್ತೀವಿ. ಇಷ್ಟು ನಮ್ಗೆ ಬೇಜಾರಾಗ್ತದ. ಇಡೀ ರಾಜ್ಯದಲ್ಲಿ 8 ಮಂದಿ ಲಿಂಗಾಯತರಿಗೆ ಮಂತ್ರಿ ಸ್ಥಾನ ಕೊಟ್ಟಾರ, 6 ಮಂದಿ ಒಕ್ಕಲಿಗರಿಗೆ ಕೊಟ್ಟಾರ, ಮತ್ತು ನಮ್ಮ ಹಿಂದುಳಿದವರಿಗೆ ಎಲ್ಲರಿಗೆ ಸ್ಥಾನಮಾನ ಕೊಟ್ಟಾರ, ಎಲ್ಲರಿಗೆ ಇನ್ಚಾರ್ಜ್ ಮಿನಿಸ್ಟ್ರ್ ಕೊಟ್ಟಾರ. ಕೇವಲ 2 ಮುಸಲ್ಮಾನರಿಗೆ ಮಿನಿಸ್ಟ್ರ್ ಕೊಟ್ಟಾರ, ಅದರಲ್ಲಿ ಒಂದು ಚಾರ್ಜ್ ಒಂದು ಡಿಮ್ಮಿ. ರಾಜ್ಯ ಮಟ್ಟದಲ್ಲಿನೂ ಇದೇ ಸ್ಥಿತಿ ಅದ. ಗುಲ್ಬರ್ಗ ಜಿಲ್ಲೆದಾಗ ಏನದ,
ಮತ್ತು 5 ನಿಗಮವ. 1 ನಿಗಮ ಅಲ್ಪಸಂಖ್ಯಾತ ಆಯೋಗ, 2ನೇದು KMDC, 3ನೇದು ವಕ್ಫ್ ಬೋರ್ಡ್, 4ನೇದು ಹಜ್ ಕಮಿಟಿ, 5ನೇದು ಉರ್ದು ಬೋರ್ಡ್. ಅವು ಎಲ್ಲ ಇವತ್ತಿತ್ತ ನೀವು ಹಿಸ್ಟ್ರಿ ತೆಗಿರಿ. ನಾ 89 ರಾಜಕೀಯದಾಗಿನಿ. ಇವತ್ತು 35 ವರ್ಷ ಆಯ್ತು ನಾ ರಾಜಕೀಯಗೆ ಬಂದು. ಇವತ್ತಿನ ತನ ಒಬ್ಬರಿಗೆ ಆ 5 ಏನು ನಿಗಮವಲ್ಲ ಒಬ್ಬರಿಗೂ ನೇಮಕ ಆಗಿಲ್ಲ. ಸುದ್ದಿಗೋಷ್ಠಿಯಲ್ಲಿ ಬಸೀರ್ ಸಾಬ್, ಇನಾಮ್ದಾರ್, ರಜಾಕ್ ಕೆಡ್ರಾಮಿ, ಅಮೀನ್ ಪಟೇಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್. ಇನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ಆಂದೋಲ ಸ್ವಾಮೀಜಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ರಟ್ಗಲ್ ರೇವಣಸಿದ್ದೇಶ್ವರ ದೇವಸ್ಥಾನದ ಭಕ್ತರು. ಹರ್ಸೂರ್ ಗ್ರಾಮದಲ್ಲಿ ಮಿನಿ ಪೊಲೀಸ್ ಠಾಣೆ ನಿರ್ಮಿಸುವಂತೆ ಭಗವಾನ್ ಬೋವಿ ಒತ್ತಾಯ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ಅಫಜಲ್ಪುರ್ ತಾಲೂಕಿನ ಗತ್ತರ್ಗಾ ಗ್ರಾಮದ ಶ್ರೀ ಭಾಗ್ಯವಂತಿ ದೇವಿ ದೇವಾಲಯದಲ್ಲಿ ಕೈಗೊಂಡಿರುವ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಕೆಎಎಸ್ ಅಧಿಕಾರಿ ಭೀಮಾಶಂಕರ್ ತೆಗ್ಗಳಿಯವರು ಭ್ರಷ್ಟಾಚಾರ ನಡೆಸಿದ್ದಾರೆ ಎಂಬ ಸಿದ್ದಲಿಂಗ ಸ್ವಾಮೀಜಿ ಅವರು ಆರೋಪ ಸುಳ್ಳು ಎಂದು ರೇವಗಿ ರಟ್ಕಲ್ ಶ್ರೀ ರೇವಣಸಿದ್ದೇಶ್ವರ ದೇವಾಲಯದ ಭಕ್ತಾದಿಗಳು ಆರೋಪಿಸಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ದೇವಸ್ಥಾನದ ಮುಖಂಡರು, ಸಿದ್ದಲಿಂಗ ಸ್ವಾಮೀಜಿ ಅವರ ಹೇಳಿಕೆ ಬಾಲಿಶತನ ಪ್ರದರ್ಶನದ ಪರಮಾವಧಿಯಾಗಿದ್ದು, ಸ್ವಾಮೀಜಿಯವರ ಈ ಆರೋಪವನ್ನು ರಟ್ಕಲ್ ಶ್ರೀ ರೇವಣಸಿದ್ದೇಶ್ವರ ದೇವಾಲಯದ ಭಕ್ತಾದಿಗಳು ಖಂಡಿಸುತ್ತೇವೆ. ಗತ್ತರ್ಗಾ ಗ್ರಾಮದ ಶ್ರೀ ಭಾಗ್ಯವಂತಿ ದೇವಿ ದೇವಾಲಯದ ಜೀರ್ಣೋದ್ಧಾರ ಮಾದರಿಯಲ್ಲಿಯೇ ಚಿತ್ತಾಪುರ್ ತಾಲೂಕಿನ ರೇವಗಿ ಗುಡ್ಡದ ಶ್ರೀ ರೇವಣಸಿದ್ದೇಶ್ವರ ದೇವಾಲಯವನ್ನು 2016ರಲ್ಲಿ ಭೀಮಾಶಂಕರ್ ತೆಗ್ಗಳಿಯವರು ಅತ್ಯಂತ ಮುತುವರ್ಜಿ ವಹಿಸಿ ಜೀರ್ಣೋದ್ಧಾರಗೊಳಿಸಿದ್ದಾರೆ ಎಂದು ಹೇಳಿದ್ದಾರೆ. ನಮ್ಮಲ್ಲಿ ರೇವಣಸಿದ್ದೇಶ್ವರ ದೇವಸ್ಥಾನ ಅಂತ ಇದೆ ರೇವಗಿನಲ್ಲಿ. ಆ ರೇವಗಿ ದೇವಸ್ಥಾನದಲ್ಲಿ ಕೆಲವು ಕಾಮಗಾರಿಗಳು ನಡೆದಿದ್ದು 8 ವರ್ಷದ ಹಿಂದೆ. 8 ವರ್ಷದ ಹಿಂದೆ ಭೀಮಾಶಂಕರ್ ತೆಗ್ಗಳ್ಳಿ ಅಂತೇಳಿ ಒಬ್ಬ AC ಇದ್ದರು. ಆ AC ಅವರು ಇದ್ದಾಗ ಡೆವಲಪ್ಮೆಂಟ್ ಕಾರ್ಯಕ್ರಮಗಳು ನಡೆದವು. ಆ ಕಾರ್ಯಕ್ರಮ ನಡೆದಾಗ ರಾತ್ರಿ 3 ಗಂಟೆವರೆಗೂ ಅವ್ರ ಜೊತೆಗೆ ನಾನು ಇರ್ತಿದ್ದೆ. ಅಂಕಲ್ ನೀವು ಸುಮ್ಮನೆ ಕೊಡ್ರಿ, ಕಲ್ಲು ಎತ್ತಬೇಡ್ರಿ ಅಂತ ಹೇಳ್ಬಿಟ್ಟು ಅವರೇ ಕಲ್ಲೆತ್ತಿದ್ರು. ಅಂಥ ಒಬ್ಬ ಅಧಿಕಾರಿ ಮೇಲೆ ಈಗ ನೀವು ಇವ್ರ ಮೇಲೆ ಕಂಪ್ಲೇಂಟ್ ಆಗಿದೆ. ಆ ಕಂಪ್ಲೇಂಟ್ ಆಗಿದ್ದು ಸರಿ ಇಲ್ಲ. ಇದು ಆ್ಯಕ್ಚುಲಿ ಈಗ ಹಿಂದೆ ರೇವಣಸಿದ್ದೇಶ್ವರ ದೇವಸ್ಥಾನ ಹೇಗಿತ್ತು, ಈಗ ಹೇಗಾಗಿದೆ ಅಂತೇಳಿ ತಾವು ಬಂದು ನೋಡಿದ್ರು ತಮಗೆ ಮನವರಿಕೆ ಆಗ್ತದೆ ದೇವಸ್ಥಾನ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅಂತ. ದೇವಸ್ಥಾನದಲ್ಲಿ ಶಿವಮಂದಿರ ಅಂತೇಳಿ ಓಪನ್ ಆಗಿ ಶಿವನ ಮೂರ್ತಿ ಇನ್ಸ್ಟಾಲ್ ಮಾಡಿದ್ದೇವೆ. ರೇವಣಸಿದ್ದೇಶ್ವರ ಮೂರ್ತಿ ಹೊರಗಡೆ ಒಂದು ಉದ್ಯಾನವನದಲ್ಲಿ ಮೂರ್ತಿ ಇನ್ಸ್ಟಾಲ್ ಮಾಡಿ ಅದಕ್ಕೆ ಫೌಂಡೇಶನ್ ಏನಾದರೂ ಮಾಡಿದರೆ ಒಂದು 60-70 ಲಾರಿ ಕಲ್ಲುಗಳು ತಂದಿರಬೇಕು ಚಿತ್ತಾಪುರ್ಲಿಂದ. ಯಾಕಂದ್ರೆ ಅಷ್ಟು ಹಾರ್ಡಾಗಿ ಮಾಡಿದ್ವಿ. JCB ಹಚ್ಚಿ ಆಮೇಲೆ ಇಟ್ಯಾಚಿ ಹಚ್ಚಿ ಹೊಡೆದು ಆ ಲೆವೆಲ್ ಮಾಡಿದ್ವಿ. ಒಂದು ಗುಡ್ಡ ಹೀಗೆ ಸ್ಲ್ಯಾಂಟ್ ಆಗಿತ್ತು. ಆ ಗುಡ್ಡನೂ ಹೊಡೆದು ಲೆವೆಲ್ ಮಾಡಿ ಆ ಮೂರ್ತಿ ಇನ್ಸ್ಟಾಲ್ಮೆಂಟ್ ಉದ್ಯಾನವನ ಮಾಡಿದ್ವಿ. ಆ ರೇವಣಸಿದ್ದೇಶ್ವರ ದೇವಸ್ಥಾನ ಗುಡ್ಡದ ಮೇಲಿತ್ತು, ಹೀಗೆ ಸ್ಲ್ಯಾಂಟ್ ಆಗಿತ್ತು. ಆ ಗುಡ್ಡ ಹೊಡೆದು ಅದೆಲ್ಲ ತೊಗೊಂಡು ಬಂದು ಒಂದು ಲೆವೆಲ್ ಮಾಡಿ, ಆ ಲೆವೆಲ್ ಮಾಡಿ ಅದಕ್ಕೆ ಮತ್ತೆ ತಡೆಗೋಡ ಸುತ್ತ ಕಟ್ಟಿ
ಆ ತಡೆಗೋಡೆನೂ ಮಾಡಿದ್ಮೇಲೆ ಈಗ ಮೇಲೆ ಬಂದು ಕಾರ್ ನಿಲ್ಲಕ್ಕೆ ವ್ಯವಸ್ಥೆ ಆಗಿದೆ, ರೋಡು ಆಗಿದೆ. ಇದೆಲ್ಲ ವ್ಯವಸ್ಥೆ ಇರೋದ್ರಿಂದ ಅವರು ಒಬ್ಬ ಹಾರ್ಡ್ ವರ್ಕರ್ ಆಗಿ ಕೆಲಸ ಮಾಡಿದ್ರೆ ಅಪಾಯತೆ ಬಂದಿರೋದ್ರಿಂದ ನಾವು ಸುತ್ತಮುತ್ತಲಿನ ಗ್ರಾಮದವರು, ನಾವು ಒಂದೇ ಊರಿನವರಿಲ್ಲ, ರಟ್ಕಲ್ದವ್ರು ಇದ್ದೀವಿ, ಕಂದಗೂಳದವ್ರು ಇದ್ದೀವಿ, ಮುಕ್ರಂಬಿದವ್ರು ಇದ್ದೀವಿ, ಬೆಡ್ಸೋದವ್ರು ಇದ್ದೀವಿ, ಎಲ್ಲ ಸುತ್ತಮುತ್ತಲಿನ ಗ್ರಾಮದಿಂದ ಮಾಯಿನ್ಸೋರ್ದವ್ರು ಇದ್ದೀವಿ. ಹೀಗೆ ಇವ್ರು ನಾವು ಯಾಕಂದರೆ ಅವ್ರ ಜೊತೆ ಕೆಲಸ ಮಾಡಿರೋದ್ರಿಂದ ಇದು ತಪ್ಪು ಅಂತೇಳಿ ತಿಳುವಳಿಕೆಯಿಂದ ಇವರು ಅಂದೋಲ ಸ್ವಾಮಿಗಳು ಹಾಗೂ ರೇವಣಸಿದ್ಧ ಹಿರೇಮಠ ಸ್ವಾಮಿಗಳು ಇವರು ದೂರು ಕೊಟ್ಟಿದ್ದಾರೆ. ಆ ದೂರನ್ನು ಹಿಂದೆ ಲೋಕಾಯುಕ್ತಕ್ಕೆ ಕೊಟ್ಟಿದ್ದರು. ಆ ಲೋಕಾಯುಕ್ತಕ್ಕೆ ಕೊಟ್ಟಂಥ ದೂರು ಅದು ಅನೂರ್ಜಿತ ಆಗಿ ಆಲ್ರೆಡಿ ಬಂದಿದೆ. ಆ ಕಾಪಿ ನಿಮಗೆ ಕೊಟ್ಟಿದೆ. ಅದಕ್ಕೋಸ್ಕರ ಇವರೆಲ್ಲ ಹೀಗೆ ಮಾಡ್ತಾ ಇರೋದ್ರಿಂದ ದೇವಸ್ಥಾನಗಳು ಉದ್ಧಾರ ಆಗಲ್ಲ. ಉದ್ಧಾರ ಆಗಬೇಕಾಗಿದ್ರೆ ನಾವು ಬಂದು ನೋಡಬೇಕು. ಅಂದೋಲ ಸ್ವಾಮಿನೂ ಒಂದು ದಿವಸನೂ ಬರಲಿಲ್ಲ, ಈ ರೇವಣಸಿದ್ಧ ಸ್ವಾಮಿನೂ ಬರಲಿಲ್ಲ ಅಂತ ಇವರು ದೇವಸ್ಥಾನ ಉದ್ಧಾರ ಮಾಡಬೇಕಾಗಿಂತ ಜನ ಏನಿದ್ದೀರಿ ನಮ್ಮ ಸುತ್ತ ಹಳ್ಳಿಯವ್ರಿಗೆಲ್ಲ ಕರೆದು ಏನೇನು ಮಾಡಬೇಕಪ್ಪ ಅಂತ ನೀವು ಒಂದಿನಾದ್ರು ಬಂದು ನೋಡಿದ್ದೀರಾ? ಎಷ್ಟು ದೇವಸ್ಥಾನಕ್ಕೆ ನೋಡಿದ್ದೀರಿ? ಅದೆಲ್ಲ ಬೇಕಲ್ಲ. ಸುಮ್ಮನೆ ಎಲ್ಲೋ ಏನೋ ಮಾಡೋದು, ಎಲ್ಲೋ ಕುಂತು ಏನೋ ಒಂದು RTI ಲೆಟರ್ ಬರೆಯೋದು ಇದು ಸರಿಯಲ್ಲ. ಇದು ಒಂದು ವೇಳೆ ಹೀಗೇನೆ ನಮ್ಮ ರೇವಣಸಿದ್ದೇಶ್ವರ ಗುಡಿ ಬಗ್ಗೆ ನೀವು ಅವಹೇಳನ ಮಾಡ್ತಾಯಿದ್ರೆ ನಾವು ಕ್ರಿಮಿನಲ್ ಕೇಸ್ನು ಮೊಕದ್ದಮೆ ಮಾಡಬೇಕಾಗ್ತದೆ. ಅದರಿಂದ ಅದ್ರ ಜೊತೆಗೆ ನಾವು ಮಾನನಷ್ಟ ಮೊಕದ್ದಮೆಗೂ ಹೋಗ್ಬೇಕಂತ ಪರಿಸ್ಥಿತಿ ಬರ್ತದೆ. ಅದಕ್ಕೆ ದಯಮಾಡಿ ನೀವು ಹಿಂದೆ ನೀವು ಲೋಕಾಯುಕ್ತಕ್ಕೆ ಬರೆದಾಗ ಲೋಕಾಯುಕ್ತ ಅಧಿಕಾರಿಗಳು ಇನ್ಸ್ಪೆಕ್ಷನ್ಗೆ ಬಂದಾಗ ಈ ರೇವಣಸಿದ್ದೇಶ್ವರ ಸ್ವಾಮಿ ಅವ್ರಿಗೆಲ್ರಿಗೂ ಫೋನ್ ಲೆಟರ್ ಕಳಿಸಿ ಬರಲಿಲ್ಲ. ಬರದೇ ಇದ್ದರೂ ಅವರು ಫೋನ್ ಮಾಡಿದ್ದಾರೆ, ನಾವು ಬಂದಿದ್ದೀವಿ ಬರ್ರಿ ಸ್ವಾಮಿ ಅಂತ ಹೇಳ್ಬಿಟ್ಟು. ಅಲ್ಲಿನೂ ಬರಲಿಲ್ಲ. ಅಂದಮೇಲೆ ನೀವು ನಿಶ್ಚಿತ ನಿಮಗೆ ನಿರ್ಧಾರನೇ ಇತ್ತು, ಇವರು ತಪ್ಪು ಮಾಡಿದ್ದಾರೆ ಅಂತೇಳಿ ಕರೆಕ್ಟಾಗಿ ಗೊತ್ತಿತ್ತು ಅಂದರೆ ನೀವು ಇಲ್ಲಿ ಬಂದು ಇದು ಪ್ರಿಂಟ್ಔಟ್ ಮಾಡಿ ಇದು ಹೇಳಬೇಕಾಗಿತ್ತು. ಅಧಿಕಾರಿ ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕಲಬುರಗಿ ತಾಲೂಕಿನ ಹರ್ಸೂರು ಗ್ರಾಮದಲ್ಲಿ ಮಿನಿ ಪೊಲೀಸ್ ಠಾಣೆ ಸ್ಥಾಪನೆ ಮಾಡುವಂತೆ ಹೈದರಾಬಾದ್ ಕರ್ನಾಟಕ ಭೋವಿ ಜನಸೇವಾ ಸಂಘದ ಅಧ್ಯಕ್ಷ ಭಗವಾನ್ ಭೋವಿ ಅವರು ಒತ್ತಾಯಿಸಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಲಬುರಗಿ ತಾಲೂಕಿನ ಹರ್ಸೂರು ಗ್ರಾಮದಲ್ಲಿ ಮಿನಿ ಪೊಲೀಸ್ ಠಾಣೆ ನಿರ್ಮಾಣ ಮಾಡುವುದು ತುಂಬಾ ಅನಿವಾರ್ಯವಾಗಿದೆ. ಯಾಕಂದ್ರೆ ಹರ್ಸೂರು ಸೇರಿದಂತೆ ಸುತ್ತಮುತ್ತಲಿನ ಹಳ್ಳಿ ಜನರಿಗೆ ಯಾವುದೇ ಸಮಸ್ಯೆಯಾದರೂ ಮಹಾಗಾಂವ್ ಪೊಲೀಸ್ ಠಾಣೆಗೆ ಹೋಗಬೇಕಾಗಿದೆ. ಮಹಾಗಾಂವ್ ದೂರವಾಗಿರುವುದರಿಂದ ಸಮಸ್ಯೆ ಉಂಟಾಗುತ್ತಿದೆ ಎಂದರು. ಇನ್ನು ಇದೇ ವೇಳೆ ಮಾತನಾಡಿದ ಅವರು, ಮಹಾಗಾಂವ್ ಪೊಲೀಸರು ನ್ಯಾಯ ಕೇಳಿ ಪೊಲೀಸ್ ಠಾಣೆಗೆ ಹೋದ್ರೆ ಸ್ಪಂದಿಸುತ್ತಿಲ್ಲ. ಕಳೆದ 8 ತಿಂಗಳ ಹಿಂದೆ ಪರ್ವತಲಿಂಗ ಮಠದ ಶಾಲೆಯಲ್ಲಿ ನಿರ್ಮಾಣ ಹಂತದ ಕಟ್ಟಡ ಕಾಮಗಾರಿ ನಡೆಯುತ್ತಿದ್ದು ಅಲ್ಲಿನ ಕಬ್ಬಿಣದ ರಾಡ್ ಕಳ್ಳತನವಾಗಿದೆ. ಈವರೆಗೂ ಪೊಲೀಸರು ಆರೋಪಿಗಳನ್ನ ಬಂಧಿಸಿಲ್ಲ ಎಂದು ದೂರಿದ್ದಾರೆ. ಅವ್ರ ಸ್ಕೂಲ್ ಇಂಗ್ಲೀಷ್ ಮತ್ತು ಕನ್ನಡ 10ನೇ ತನಕ ಫ್ರೀ ಸ್ಕೂಲ್ ಅದ. ಮತ್ತು ಯಾರು ಅವ್ರೇನು ದೇಣಿಗೆ ಕೊಡ್ತಾರೆ ಅಷ್ಟರ ಮ್ಯಾಗೆ ಅವರು ಇದು ಮಾಡ್ತಾರೆ. ಆದರೆ ಫ್ರೀ ಸ್ಕೂಲ್ ಅದ. ಈಗ ಒಂದು 2 ಕೋಟಿ ರೂಪಾಯಿ ಮತ್ತು ಹೊಸ ಸ್ಕೂಲ್ ಕಟ್ಟಾಕತ್ತಾರೆ ಹರ್ಸೂರು ರೋಡಿಗೆ, ಮೇನ್ ರೋಡಿಗೆ. ಈಗ ಹರ್ಸೂರು ಸುತ್ತಮುತ್ತಲು 3ರಿಂದ 10 ಕಿಲೋಮೀಟ್ರ್ ಒಳಗೆ ಒಂದು 15 ಊರು ಬರ್ತಾವೆ. ಯಾವರೇ ಸಣ್ಣ ಪುಟ್ಟು ಸಮಸ್ಯೆಗಳಾದಲ್ಲಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗಬೇಕಾಗಿತ್ತಂದ್ರೆ ಈಗ ಮಹಾಗಾಂವ್ ಪೊಲೀಸ್ ಸ್ಟೇಷನ್ 25ರಿಂದ 30 ಕಿಲೋಮೀಟ್ರ್ ಆಗ್ತದೆ. ಕಾಳಗಿ ವ್ಯಾಪ್ತಿದಾಗ ಬರೋ ಪೊಲೀಸ್ ಸ್ಟೇಷನ್ ಅದು 20ರಿಂದ 25 ಕಿಲೋಮೀಟ್ರ್ ಆಗ್ತದೆ. ಈಗ ಅವರು ಹೊಸ ಸ್ಕೂಲ್ ಕಟ್ಟಡ ಸಲುವಾಗಿ ಏನು ಕಬ್ಬಿಣ ತರಿಸಿದ್ರು, ಅದರಲ್ಲಿ ಕಬ್ಬನ್ನು ಕಳ್ತನ ಮಾಡ್ಕೊಂಡು ಹೋಗ್ಯಾರ. ಒಂದು ಪೂರಾ ಟಾಟಾ ಸುಮ ತುಂಬ್ಕೊಂಡು ರಾತ್ರಿ ಹೋದ್ರಲ್ಲಿ ಸುಮಾರು 12/8/2023 ಅಂದರೆ ಇವತ್ತಿಗೆ 8ರಿಂದ 9 ತಿಂಗಳಾಗ್ಯದ ಕಳ್ತನ ಆಗಿ. ಅವಾಗೇ FR ಮಾಡಿದ್ರು. ಅವ್ರು ಕಳ್ತನ 3 ದಿವಸ ಹೋಗಿ FR ಮಾಡಿದರು. FR ಕಾಪಿನಿ ಅರ್ಜಿ ಲಗಿಸಿ ಅವಾಗ ನಾವು FR ಆಗಬೇಕು SP ಸಾಬ್ರಿಗೆ ಭೇಟಿಯಾದೀವಿ. ಅವಾಗಿಂದ SP ಸಾಬ್ರು ಅವರು ಸಬ್ ಇನ್ಸ್ಪೆಕ್ಟರ್ ಅವ್ರಿಗೆ ಕರೆಸಿ ಇನ್ಕ್ವೈರಿ ಮಾಡ್ಲಿಕ್ಕೆ ಕಳಿಸಿದ್ರು. ಇನ್ಕ್ವೈರಿ ಮಾಡ್ಕೊಂಡು ಹೋದರು. ಮತ್ತೊಮ್ಮೆ ಇನ್ಕ್ವೈರಿಗೆ ಬಂದಾಗ ಅವರು ಪೊಲೀಸರು ಹೇಳಿದ್ರು, ಇಲ್ಲರಿ ಕಳ್ಳರು ಸಿಕ್ಕಾರ, ನಿಮ್ದು ಸ್ಟೀಲ್ ತಂದು ಕೊಡ್ತೀವಿ, ಅವ್ರಿಗೆ ಸಕ್ಷೆ ಇರಿಸ್ತೀವಿ ಅಂತ ಹೇಳಿದರು. ಅವ್ರು ಯಾವಾಗನೂ SP ಸಾಬ್ರ ಬಳಿ DSP ಹೋಗ್ತೀವಿ ಅವಾಗಷ್ಟೇ ಹೇಳ್ತಾರೆ, ಅವಾಗಷ್ಟೇ ಫೋನ್ ಮಾಡ್ತಾರೆ, ಮುಗೀತು. ಮತ್ತು ಹೀಗಾಗಿ ಟೋಟಲ್ ಏನಿಲ್ಲ ಅಂದರೆ ಈ 9 ತಿಂಗಳು ಆಗ್ಲಕತ್ತದ. ಇದುವರೆಗೆ ಯಾವ ಇನ್ಕ್ವೈರಿಲ್ಲ, ಯಾವ ಸ್ಟೀಲ್ ತಂದಿಲ್ಲ. ಪೊಲೀಸರದು ಇಷ್ಟು ನಿರ್ಲಕ್ಷ್ಯತನ, ಇಷ್ಟು ಸೋಲ್ಡ್ರ ಇವೆಲ್ಲ ಏನದ ಅವು ಯಾವರೇ ಕಳ್ಳರು ಲೀಡರ್ಗಳದು ಇಲ್ಲಾಂದ್ರೆ ದೊಡ್ಡ ಗುಂಡಾಗಳದು ML MPಗಳದು ಅವರು ಕಳ್ಳರು ಇದ್ರಲ್ಲಿ ಹಿಡ್ಕೊಂಡು ಬರಲ್ಲ. ಇವರು ಪೊಲೀಸರ ಬಳಿ ನ್ಯಾಯ ಇಲ್ಲ. ಈಗ ಅಪ್ಪವ್ರ ಬಳಿ ಇಷ್ಟು ಹುಡುಗರು ಹೋಗ್ತಾವೆ, ಸಾವಿರಾರು ಹುಡುಗರು ಹೋಗ್ತಾವೆ. ಮತ್ತು ಒಂದು 20 ಹಳ್ಳಿ ಮಂದಿಯವ್ರ ಬಳಿ ಎಲ್ಲ ಜಾತಿ ಮಂದಿ ಸ್ಕೂಲ್ ಹುಡುಗರು ಓದ್ತಾವೆ. ಸಣ್ಣ ಪುಟ್ಟು ಪಂಚಾಯತಿ ಅವು ಇವು ಅಪ್ಪ ಅವ್ರು ನ್ಯಾಯ ಮಾಡ್ತಿರ್ತಾರೆ, ಯಾರೇ ಜಗಳ ಬಾಡೋದು ಚಲೋ ಅಲ್ಲ ಅಂಥೇಳಿ.
ಆದ್ರೆ ಇವರಿಗೆ ನ್ಯಾಯ ಸಿಕ್ಕಿಲ್ಲ ಅಪ್ಪ ಅವ್ರಿಗೆ ಪೊಲೀಸ್ ಸ್ಟೇಷನಿಂದ ಅವ್ರಿಗೆ ಏನು ಹೇಳೋಕ್ಕಾಗ್ತದೆ. ಅದಕ್ಕಲ್ಲಿ ಏನದ 15-20 ಊರು ಬರ್ತಾವಲ್ಲ, ಈಗ ಆಜು ಬಾಜು 3-10 ಕಿಲೋಮೀಟ್ರ್ ಒಳಗೆ 16 ಊರು ಬರ್ತಾವೆ. ಈಗ ಅಲ್ಲಿ ಮಿನಿ ಪೊಲೀಸ್ ಸ್ಟೇಷನ್ ಹರಿಸೋದಾಗ ಭಾಳ ಅವಶ್ಯಕತೆ ಅದ. ಆ ಮಿನಿ ಪೊಲೀಸ್ ಸ್ಟೇಷನ್ ಮಾಡೋ ಸಲುವಾಗಿ ನಾನು ಅಪ್ಪ ಅವ್ರಿಗೆ ಜಾಗ ಹೆಂಗಂತ ಕೇಳಿದ್ರೆ, ನಮ್ಮದು ಮೇನ್ ರೋಡಿಗೆ ಏನು ಸ್ಕೂಲ್ ಅದ ಅಲ್ಲೇ ನಾವು 4 ಗುಂಟೆ ನಮ್ಮ ಹೊಲದಾಗೆ ಜಾಗ ಕೊಡ್ತೀವಿ. ನಮ್ಮ ಸರ್ವೆ ನಂಬರ್ 240 ಅದ. ನಾವು 4 ಗುಂಟೆ ಜಾಗ ಕೊಡ್ತೀವಿ ಮತ್ತು ನಮ್ಮ ಮಿನಿ ಪೊಲೀಸ್ ಸ್ಟೇಷನ್ ಮಾಡಿಸ್ಬೇಕು. ಮತ್ತು ಅಲ್ಲಿ ಏನೂ ಕಳ್ತನ ಮಾಡೋರಿಗೆ ಯಾವುದೂ ಅಂಜಿಕೆ ಇಲ್ಲ. ಈಗ ಅಪ್ಪ ಅವರು ರಾತ್ರಿ ವಾಚ್ಮನ್ ಇರ್ತಾವೆ ಇರ್ತಾರೆ. ಈಗ ಭಾಳ ರಾತ್ರಿ ಬೆಳಗಂದು ಕಳ್ರು ತಿರುಗಾಡಕತ್ತಾರೆ. ಮುಂಜಾನೆ 9ರಿಂದ ಬೆಳಗ್ಗೆ 4 ಗುಂಪು ಕಟ್ಟಿ. ಈಗ ಅಪ್ಪ ಅವ್ರಿಗಾಗಲಿ ಸ್ಕೂಲ್ ವಾಚ್ಮನ್ಗಾಗಲಿ ಅವ್ರ ಮಕ್ಕಳು ಸತ್ರ ಕೆಟ್ಟರೆ ಇದಕ್ಕೆ ಸಂಪೂರ್ಣ ಜವಾಬ್ದಾರ ಮಾಗಾಂವ್ ಪೊಲೀಸ್ ಸ್ಟೇಷನ್, PSI ಸರ್ಕಲ್, ಕಾಳಗಿ ಸರ್ಕಲ್ ಮತ್ತು SP DSP ಅವರೇ ಸಂಪೂರ್ಣ ಜವಾಬ್ದಾರ ಆಗ್ತಾರೆ. ಇನ್ನೊಮ್ಮೆ ಏನಾರ ಅನಾಹುತ ಆದಲ್ಲಿ ಪೊಲೀಸ್ರ ಮೇಲೆ ಏನೋ ಬಹಿರಂಗ ಪಡೆದು ಕಂಪ್ಲೇಂಟ್ ಕೊಡಬೇಕಾಗ್ತದೆ. ಯಾಕೆ ಪೊಲೀಸರು ತುಂಬನೇ ನಿರ್ಲಕ್ಷ್ಯತನ ಅದು. ಈಗ ವ್ಯಾಪಾರ ಖಾತೆನೂ ಹಚ್ಚಿವಿ ಇದಕ್ಕೆ. ಈಗ ಇನ್ನೊಂದು ಏನಾಗ್ತದಂದ್ರೆ, ಈಗ ಅಷ್ಟು ಬೇಜವಾಬ್ದಾರಿಯಿಂದ ಪೊಲೀಸರು ಇದು ಮಾಡ್ತಾರೆ. ಮತ್ತು ಕೇಳೋಕೆ ಹೋದ್ರೆ ಏನಂತಾರೆ, ನಿಮ್ದು 25-30 ಕಿಲೋಮೀಟ್ರ್ ದೂರ ಅದ್ರಿಗೆ ಬರ್ಲಿಕ್ಕೆ ಹೋಗ್ಲಿಕ್ಕೆ ಒಂದು ದಿನ ಆಗ್ತದೆ, ನಾಳೆಗೆ ಬರ್ತೀವಿ ನಾಡ್ದು ಬರ್ತೀವಿ ಅಂತ ಹಿಂಗೆ ಸುಳ್ಳು ಹೇಳಿ ತಕ್ಕ ಪೊಲೀಸರು ಯಾರು ಸಣ್ಣ ಪುಟ್ಟು ಕಳ್ತನ ಆದಲ್ಲಿ ಹೊಡೆಪೇಟ ಆದಲ್ಲಿ ಬರಲ್ಲ. ಯಾವ್ಯಾವ ದೊಡ್ಡ ಮರ್ಡರ್, ರೇಪ್, ಕಿಡ್ನ್ಯಾಪ್ ಆದ್ರೆ ಅಷ್ಟೇ ಬರ್ತಾರೆ. ಅದಕ್ಕೆ ಏನದ ನಾವು ಪ್ರಿಯಾಂಕಾ ಸಾಬ್ರಿಗೂ ಈಗ ವಿನಂತಿ ಮಾಡ್ತೀವಿ, ತುರಂತ ಏನದ ಹರ್ಸೂರು ಗ್ರಾಮದಲ್ಲಿ ಮಿನಿ ಪೊಲೀಸ್ ಸ್ಟೇಷನ್ ಮಾಡಬೇಕು. ಮತ್ತು ಮುಖ್ಯಮಂತ್ರಿ, ಗೃಹ ಮಂತ್ರಿ ಈಗ ಸುಮಾರು ಇವು FR ಕಾಪಿ ಹಚ್ಚಿ 100ಕ್ಕೂ ಅಧಿಕ ನಾವು ಈ ಲೆಟರ್ಗಳು ಕಳಿಸ್ತಾ ಇದ್ವಿ ಮಿನಿ ಪೊಲೀಸ್ ಸ್ಟೇಷನ್ ಮಾಡೋ ಸಲುವಾಗಿ. ಅದಕ್ಕೆ 1 ತಿಂಗಳು ನಾವು 3 ತಿಂಗಳು ಟೈಮ್ ಕೊಡಕತ್ತೀವಿ. ಇವತ್ತು 1/2/2027ರಿಂದ 1/10/2024 ಒಳಗಾಗಿ ಅವರು ಒಂದೇಳಿ ಮಿನಿ ಪೊಲೀಸ್ ಸ್ಟೇಷನ್ ಮಾಡಿ ಇವ್ರು ಕಬ್ಬನ್ನು ವಾಪಸ್ ಕೊಟ್ಟು ಅವರು ಒಂದೇಳಿ ನಿರ್ಣಯ ತೊಗೊಳ್ಳಿಲ್ಲ ಅಂದ್ರೆ ನಾವು ಹೈವೇ ರೋಡ್ ಬಂದ್ ಮಾಡಿ ನಾವು ದೊಡ್ಡ ಪ್ರಮಾಣ ಹೋರಾಟ ಮಾಡ್ತೀವಿ. ಅಲ್ಲಿ ಮಿನಿ ಪೊಲೀಸ್ ಸ್ಟೇಷನ್ ಆಗಬೇಕು. ನಮ್ಮ ಕಳ್ಳರು ಯಾರು ಕಳ್ತನ ಮಾಡ್ಕೋ ಅವ್ರಿಗೆ ಬಂಧಿಸಬೇಕು ಮತ್ತು ನಮ್ಮ ಸ್ಟೀಲಿಗೆ ವಾಪಸ್ ಕೊಡಬೇಕು, ಅವ್ರಿಗೆ ಶಿಕ್ಷೆ ಆಗಬೇಕು. ಇವು ಎರಡೂ ಮಾಡಲಿಲ್ಲ ಅಂದ್ರೆ ನಾವು ರೋಡ್ ಬಂದ್ ಮಾಡಿ ನಾವು ಯಾವ ಹೋರಾಟ ನಿಲ್ಲಿಸಲ್ಲ. ಇನ್ನೊಂದು ಏನಾಗಿದೆ, ಅಲ್ಲಿ ಮತ್ತದ್ದು ವಾಚ್ಮನ್ಗಾಲಿ ಅಪ್ಪ ಅವ್ರಿಗಾಲಿ ಸ್ಕೂಲ್ ಮಕ್ಕಳಿಗಾಲಿ ಭಯ ಅದ. ಅದಕ್ಕಲ್ಲಿ ಅವ್ರಿಗೆ ಏನು ಮಾಡ್ಬೇಕು, ಈಗ ರಿವಾಲ್ವರ್ ಮತ್ತು ಪಿಸ್ತೂಲ್ ಗನ್ ಲೈಸೆನ್ಸ್ ಕೊಡ್ಬೇಕು ಅಪ್ಪ ಅವ್ರಿಗೆ. ಅದನ್ನು ನಮ್ಮ 3 ಕೆಲಸ ಇವು ಮಾಡಲಿಲ್ಲ ಅಂದ್ರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ. ಆಮೇಲೆ ನಾವು ಪೊಲೀಸರಿಗೆ ಹೊಣೆಗಾರ ಮಾಡ್ತೀವಿ, ಪೊಲೀಸರ ಮೇಲೆ FR ಮಾಡ್ತೀವಿ. ಸುದ್ದಿಗೋಷ್ಠಿಯಲ್ಲಿ ಸಿದ್ದರಾಮ ಶಿವಾಚಾರ್ಯರು, ದ್ಯಾವಪ್ಪ ಸುಬೇದಾರ್, ದತ್ತು ಬೋವಿ, ಮೂರ್ತಿ ಹಿರೇಮಠ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ವಚನ ಪಿತಾಮಹ ಡಾಕ್ಟರ್ ಫೋಗು ಹಳಕಟ್ಟಿ ಅವರ 145ನೇ ಜನ್ಮದಿನ ಆಚರಣೆ. ಅಲ್ಪಸಂಖ್ಯಾತರಿಗೆ DCC ಅಧ್ಯಕ್ಷ ಸ್ಥಾನ ನೀಡುವಂತೆ ಮುಸ್ಲಿಂ ಸಮುದಾಯದ ಮುಖಂಡರ ಒತ್ತಾಯ. ಇದೇ ಹೊತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.